So hey guys, welcome back to our channel and ಇವತ್ತಿನ ವಿಡಿಯೋದಲ್ಲಿ we will be talking about Scanex. ನಾವು ಈ ಸ್ಕ್ಯಾನೆಕ್ಸ್ ಪ್ಲ್ಯಾಟ್ಫಾರ್ಮ್ ಏನು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ ನೀವೆಲ್ಲರಿಗೂ ಗೊತ್ತು ನಾನು ದನ್ನಿಂದ ಸ್ಪಾನ್ಸರ್ಡ್ ಆಗಿದ್ದೀನಿ ಅಂತ. ಸೊ ಈ ಸ್ಕ್ಯಾನೆಕ್ಸ್ ಅನ್ನೋ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ, ನಾಳಿನ ಕ್ಲಾಸ್ನಲ್ಲಿ ನಾವು ನಮ್ಮದು ಪ್ರೈಸ್ ಆ್ಯಕ್ಷನ್ದು ಫ್ರೀ ಪ್ರೈಸ್ ಆ್ಯಕ್ಷನ್ ಕೋರ್ಸ್ತೀನಿ, ಅದರದ್ದು ನಿಮಗೆ ವೀಡಿಯೋಸ್ ಬರುತ್ತೆ. ಸೊ ಆ ವೀಡಿಯೋಸ್ನ ನೀವು ನೋಡ್ಬೋದು, ಓಕೆನಾ, ಕಲಿಬೋದು. ಸೊ ಇವತ್ತು ಸ್ಕ್ಯಾನೆಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನೀವು ಯಾವಾಗ ದನ್ದು ವೆಬ್ಸೈಟ್ ಓಪನ್ ಮಾಡ್ತೀರಾ ನಿಮಗೆ ಈ ಥರ 4 ಆಪ್ಷನ್ ಸಿಗುತ್ತೆ: ದನ್, ಆಪ್ಷನ್ ಟ್ರೇಡರ್, ಟ್ರೇಡಿಂಗ್ ವ್ಯೂ, ಸ್ಕ್ಯಾನೆಕ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಕೂಡ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಟಾಪಿಕ್ಸ್ ಕೂಡ ಕವರ್ ಮಾಡ್ತೀನಿ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಪ್ರೈಸ್ ಆ್ಯಕ್ಷನ್. ಓಕೆ, ಸೊ ಪ್ರೈಸ್ ಆ್ಯಕ್ಷನ್ ಯಾರ್ಯಾರು ಕಲಿಬೇಕು ಆ ಥರ ಇಷ್ಟ ಇದೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತು, ಪ್ಲೇ ಲಿಸ್ಟ್ ಸೆಕ್ಷನ್ ಹೋಗಿ ಚೆಕ್ ಮಾಡಿ, ಫ್ರೀ ಪ್ರೈಸ್ ಆ್ಯಕ್ಷನ್ ಕೋರ್ಸ್ ನಡೀತಿದೆ, ರೈಟ್? ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ನಾವು ಸ್ಕ್ಯಾನೆಕ್ಸ್ ಪ್ಲ್ಯಾಟ್ಫಾರ್ಮ್ನ ಏನಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಸ್ಟಾಕ್ಸ್ನ ಅನಲೈಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಫಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಒಂದು ಸ್ಕ್ಯಾನರ್ ಆಪ್ಷನ್ ಬರುತ್ತೆ. ನೀವು ನಿಮ್ಮ ಮೊಬೈಲ್ ಫೋನಲ್ಲಿ ಸ್ಕ್ಯಾನ್ ಮಾಡಿ ಇದನ್ನು ಓಪನ್ ಮಾಡಬೇಕಾಗುತ್ತೆ, ರೈಟ್? ಸಿಂಪ್ಲಿ ನಾವು ಇಲ್ಲಿ ಪ್ರೊಸೀಡ್ ಆ್ಯಂಡ್ ಗೋ ಹೆಡ್ ಕ್ಲಿಕ್ ಮಾಡೋಣ. ಓಕೆ, ನಾವು ಇಲ್ಲಿಗೆ ನೋಡಿ, ನಿಮ್ಗೆ ಈ ಥರ ಒಂದು ಯು ಆರ್ ಏಬಲ್ ಟು ಸಿ ಸಮಥಿಂಗ್ ಲೈಕ್ ದಿಸ್. ನಾವು ಇಲ್ಲೇನಾಗುತ್ತೆ ಸರ್, ಸಿಂಪಲ್ ಇದೊಂದು ಸ್ಟಾಕ್ ಸ್ಕ್ರೀನರ್ ಥರ. ಓಕೆ ನೋಡಿ, ಎಕ್ಸಾಂಪಲಾಗಿ ನಾವಿಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಅಂತ ಒಂದು ಸ್ಟಾಕ್ ಇದೆ, ಇದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಾವು ರಿಲಯನ್ಸ್ ಇಂಡಸ್ಟ್ರಿದು ಪ್ರೈಸ್ ಏನಿದೆ, ಎಷ್ಟು ಪರ್ಸೆಂಟ್ ಮೇಲಿದೆ, ಮಾರ್ಕೆಟ್ ಕ್ಯಾಪ್ ಏನು, ಇ ಪಿ ಎಸ್ ಏನು, ಪಿ ರೇಷಿಯೋ ಏನು, 52 ವೀಕ್ಸ್ ಹೈ ಏನು, 51 ವೀಕ್ಸ್ ಲೋ ಏನು, ಡೆಟ್ ಟು ಇಕ್ವಿಟಿ ಏನು, ಬುಕ್ ವ್ಯಾಲ್ಯೂ ಏನು, ಎಫ್ ಐ ಹೋಲ್ಡಿಂಗ್ ಏನು, ರಿಟೇಲ್ ಇನ್ವೆಸ್ಟರ್ ಹೋಲ್ಡಿಂಗ್ ಏನು, ಇಂಡಸ್ಟ್ರಿ ಇ ಪಿ ಎಸ್ ಏನು, ರಿಟರ್ನ್ ಆನ್ ಇಕ್ವಿಟಿ ಏನು, ಆರ್ ಒ ಸಿ, ಎಲ್ಲ ಡೀಟೇಲ್ ಬರುತ್ತೆ. ನಾವು ದಿಸ್ ಈಸ್ ಮೋರ್ ಇನ್ ಟು ದ ಏನಂತೀವಿ ನಾವು ಇನ್ವೆಸ್ಟಿಂಗ್ ಸೈಡಿಗೆ ಬರುತ್ತೆ. ಬಿಕಾಸ್ ನಾವು ಯಾವಾಗಲೂ ಕೂಡ ಅರ್ಥ ಮಾಡ್ಕೊಳ್ಳಿ, ದನ್ನಲ್ಲಿ ನಿಮಗೆ ನಾರ್ಮಲ್ ಬ್ರೋಕಿಂಗ್ ಪ್ಲ್ಯಾಟ್ಫಾರ್ಮ್ ಇದೆ, ವೆ ಯು ಕ್ಯಾನ್ ಪ್ಲೇಸ್ ದ ಆರ್ಡರ್. ಆಪ್ಷನ್ ಟ್ರೇಡರ್ ಬರುತ್ತೆ, ವೆ ಯು ಕ್ಯಾನ್ ಚೂಸ್ ದ ಸ್ಟ್ರಾಟಜೀಸ್ ಫಾರ್ ಆಪ್ಷನ್ಸ್. ಟ್ರೇಡಿಂಗ್ ವ್ಯೂ ಬರುತ್ತೆ, ವೆ ಯು ಕ್ಯಾನ್ ಟ್ರೇಡ್ ಆಟೋಮೆಟಿಕಲಿ ಆನ್ ದ ಚಾರ್ಟ್. ಆ್ಯಂಡ್ ಸ್ಕ್ಯಾನೆಕ್ಸ್ ಬರುತ್ತೆ ಫಾರ್ ಇನ್ವೆಸ್ಟಿಂಗ್ ಪರ್ಪಸಸ್. ನಾವು ಇನ್ವೆಸ್ಟಿಂಗ್ನ ಅನಲೈಸ್ ಮಾಡೋಕ್ಕೆ ಇದು ನಿಮಗೆ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಫಸ್ಟು ನಮಗೆ ಓವರ್ ವ್ಯೂ ಕಾಣಿಸುತ್ತೆ, ದಟ್ ಮಾರ್ಕೆಟ್ದು ಏನೇನಿದೆ, ಏನೇನು, ವಾಟ್ ಆರ್ ದ ನಂಬರ್ಸ್ ರಿಲೇಟೆಡ್ ಟು ದ್ಯಾಟ್ ಅಂತ. ದೆನ್ ಲೇಟರ್ ನಾವು ಇಲ್ಲಿ ಕೆಳಗಡೆ ನ್ಯೂಸ್ ಮೇಲೆ ಕ್ಲಿಕ್ ಮಾಡೋಣ. ಆ ನ್ಯೂಸ್ ನಮಗೆ ಲೇಟೆಸ್ಟ್ ನ್ಯೂಸ್ ಏನು ಬಂದಿದೆ ಅದು ನಮಗೆ ಇಲ್ಲಿ ಕಾಣಿಸುತ್ತೆ, ಕಂಪ್ನಿ ರಿಲೇಟೆಡ್ ಲೇಟೆಸ್ಟ್ ನ್ಯೂಸ್. ನಾವು ಈ ಥರ ನ್ಯೂಸ್ ಏನಿದೆ ಸ್ವಿಂಗ್ ಟ್ರೇಡ್ಗೆ ಬಹಳ ಇಂಪಾರ್ಟೆಂಟ್ ಆಗೋಗುತ್ತೆ. ಓಕೆ, ಸೊ ಸ್ವಿಂಗ್ ಟ್ರೇಡ್ ಮಾಡ್ತೀರಾ ನೀವು ಅಂದರೆ ಶುಡ್ ಆಲ್ವೇಸ್ ಲುಕ್ ಇನ್ ಟು ದ ನ್ಯೂಸ್. ನ್ಯೂಸಿಂದ ನಿಮ್ಮ ಸ್ವಿಂಗ್ ಟ್ರೇಡ್ ಚೇಂಜಸ್ ಆಗ್ಬೋದು, ರೈಟ್? ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಯು ಕ್ಯಾನ್ ಲುಕ್ ಇನ್ ಟು ದ್ಯಾಟ್. ಪಿಯರ್ಸ್ ಬಗ್ಗೆ ಬರೋಣ. ನಾವು ಪಿಯರ್ಸ್ ನೋಡೋಕೆ ಹೋದ್ರೆ, ಪಿಯರ್ಸ್ ಅಂದರೆ ಕಾಂಪಿಟಿಟರ್ಸ್. ಓಕೆ, ಪಿಯರ್ಸ್ ಅಂದರೆ ಕಾಂಪಿಟೇಟರ್. ನಾವು ರಿಲಯನ್ಸ್ ಇಂಡಸ್ಟ್ರಿಗೆ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಮ್ಯಾಂಗ್ಳೂರ್ ರಿಫೈನರೀಸ್ ಆ್ಯಂಡ್ ಪೆಟ್ರೋಲಿಯಂ, ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್, ರಾಜಸ್ಥಾನ್ ಗ್ಯಾಸಸ್, ರಾಸ್ಜೆನ್, ಸನ್ಮೇತ್ ಇನ್ಫ್ರಾ ಆ್ಯಂಡ್ ಕಾಂಟಿನೆಂಟಲ್ ಪೆಟ್ರೋಲಿಯಮ್ಸ್, ಇಷ್ಟಿಲ್ಲಿ ಅವರಿಗೆ ಕಾಂಪಿಟೇಟರ್ಸ್ ಇದ್ದಾರೆ. ಈ ಒಂದು ರಿಲಯನ್ಸ್ ಇಸ್ ವೆರಿ ಬಿಗ್ ಕಂಪನಿ. ರಿಲಯನ್ಸ್ ಸ್ವಲ್ಪ ಡೈವರ್ಸಿಫೈಡ್ ಆಗಿದೆ. ಅಂದರೆ ಏನು, ರಿಲಯನ್ಸ್ ಬರೀ ಪೆಟ್ರೋಲ್ನಲ್ಲಿ ಡೀಲ್ ಮಾಡಲ್ಲ, ಬಾಕಿ ಕಾಂಪಿಟೇಟರ್ಸ್ ಏನಿದೆ ಪೆಟ್ರೋಲ್ನಲ್ಲಿ ಡೀಲ್ ಮಾಡ್ತಾರೆ. ರಿಲಯನ್ಸ್ದು ನಿಮಗೆ ನೋಡೋಕೋದ್ರೆ ರಿಲಯನ್ಸ್ ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ. ವಿಮಲ್ ಅಂತ ಒಂದು ಕ್ಲೋದಿಂಗ್ ಬ್ರ್ಯಾಂಡ್ ಇದೆ, ಆಜಿಯೋ ಬರುತ್ತೆ, ಜಿವಾಮೆ ಬರುತ್ತೆ. ಓಕೆ, ಎಷ್ಟೊಂದು ಬರುತ್ತೆ ರಿಲಯನ್ಸ್ದು. ಓಕೆ, ಸೊ ರಿಲಯನ್ಸ್ ಜಿಯೋ ಬರುತ್ತೆ. ಸೊ ರಿಲಯನ್ಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇಸ್ ಡಿಫರೆಂಟ್ ನಾವು, ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು. ಓಕೆ, ರಿಲಯನ್ಸ್ ಇಸ್ ಡೈವರ್ಸಿಫೈಡ್. ರಿಲಯನ್ಸ್ ಎಲ್ಲ ಥರ ಬಿಸ್ನೆಸ್ಸಲ್ಲಿ ಕೂಡ ಇದೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ನೆಕ್ಸ್ಟ್ ಇಲ್ಲಿ ಫೈನಾನ್ಷಿಯಲ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಫೈನಾನ್ಷಿಯಲ್ಸ್ನಲ್ಲಿ ನಿಮಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂದರೆ ಏನು? ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂದರೆ ಎವ್ರಿ 3 ಮಂತ್ಸ್ ಮಾರ್ಕೆಟಲ್ಲಿ ಏನು ನಡೀತಿದೆ, ಇವರೆಷ್ಟು ಪ್ರಾಫಿಟ್ ಮಾಡ್ತಿದ್ದಾರೆ, ಮಾರ್ಕೆಟ್ ಏನಾಯ್ತು ಬೇಡ, ನಮ್ಮ ರಿಲಯನ್ಸ್ ಕಂಪನಿ ಯಾವ ರೀತಿ ಪ್ರಾಫಿಟ್ ಮಾಡ್ತಿದ್ದಾರೆ, ಯಾವ ರೀತಿ ಲಾಸ್ ಮಾಡ್ತಿದ್ದಾರೆ, ಈ ಇನ್ಕ್ರೀಸ್ ಆಗಿದೆ ಬಿಸ್ನೆಸ್ಸು, ಚೆನ್ನಾಗಿ ಆಗ್ತಿದೆಯಾ ಇಲ್ಲ ಲಾಸ್ ಆಗ್ತಿದೆಯಾ ಬಿಸ್ನೆಸ್ಗೆ, ಇದರಲ್ಲಿ ನಿಮಗೆ ಓವರಾಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಕಾಣಿಸ್ಬೋದು. ನೋಡಿ, ರಿಲಯನ್ಸ್ ಇಂಡಸ್ಟ್ರಿ ಸ್ಟಾಕ್ ಬೀಳ್ತಿದೆ ಅಂದರೆ ಡಸನ್ ಮೀನ್ ದ ರಿಲಯನ್ಸ್ ಇಂಡಸ್ಟ್ರಿ ಚೆನ್ನಾಗಿ ಮಾಡ್ತಿಲ್ಲ ಅಂತ. ಓವರಾಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೆಳಗಡೆ ಬಿದ್ದಾಗ ಕೂಡ ಮಾರ್ಕೆಟ್ ಕೆಳಗಡೆ ಬೀಳಬಹುದು. ಓಕೆ, ಬಟ್ ಕಂಪನಿ ಚೆನ್ನಾಗಿ ಮಾಡ್ತಿದ್ದು, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕಂಪನಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ನ ಮಾಡ್ತಿದೆಯಾ, ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಇಲ್ಲಿ ನೆಟ್ ಪ್ರಾಫಿಟಿಗೆ ಬನ್ನಿ. ನೆಟ್ ಪ್ರಾಫಿಟಿಗೆ ಅನಲೈಸ್ ಮಾಡಿ. ಇಲ್ಲಿ ನೆಟ್ ಪ್ರಾಫಿಟಲ್ಲಿ ಏನು ಕಾಣಿಸ್ತಿದೆ, ಮಾರ್ಚ್ 2023ನಲ್ಲಿ ಎಷ್ಟಿತ್ತು, ಜೂನಲ್ಲಿ ಎಷ್ಟಿತ್ತು. ಸೊ ಈ ಥರ ಲೇಟೆಸ್ಟ್ ಎಷ್ಟಿದೆ, ಮಾರ್ಚ್ ಲಾಸ್ಟ್ ಇಯರಲ್ಲಿ ಎಷ್ಟಿತ್ತು, ಈ ಇಯರಲ್ಲಿ ಎಷ್ಟಿದೆ. ಗ್ರೋತ್ ಆಗ್ತಿದೆಯಾ? ಎಸ್ ಸರ್, ಗ್ರೋತ್ ಆಗ್ತಿದೆ ಅಂದರೆ ವೆರಿ ಗುಡ್. ಗ್ರೋತ್ ಆಗ್ತಿಲ್ಲ ಅಂದರೆ ಸರ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ, ಮಧ್ಯದಲ್ಲಿ ಒಂದು ಸತಿ ಕಡಿಮೆ ಆಗೋಗಿತ್ತಲ್ಲ, 17 ಆಗೋಗಿತ್ತು. ಸೊ ಈ ಥರ ಮೇಲೆ ಕೆಳಗಡೆ ಆಗುತ್ತೆ ಒಂದೊಂದು ಟೈಮಲ್ಲಿ. ಇಟ್ ಮೇ ಬಿ ಡಿಪೆಂಡ್ಸ್. ನೋಡಿ, ಒಂದೊಂದು ಸತಿ ನಾವು ವಿ ಆಲ್ಸೋ ಟೇಕ್ ಆ್ಯಸ್ ಅ ರೊಟೇಷ್ನಲ್ ಸ್ಟಾಕ್ಸ್ ಕೂಡ ಬರುತ್ತೆ. ರೊಟೇಷ್ನಲ್ ಸ್ಟಾಕ್ಸ್ ಅಂದರೆ ಏನಂದರೆ, ಮೇ ಬಿ ದಿವಾಲಿ ಟೈಮಲ್ಲಿ ಜಾಸ್ತಿ ಮೋಟೋಕಾಪ್ ಕಂಪನೀಸ್ ಎಲ್ಲ ತುಂಬ ಜಾಸ್ತಿ ಪ್ರಾಫಿಟ್ ಮಾಡುತ್ತೆ, ಬಿಕಾಸ್ ಅವಾಗ ಸೇಲ್ ಇನ್ಕ್ರೀಸ್ ಆಗುತ್ತಲ್ಲ.
ಸೊ ಆ ಥರ. ಆ್ಯಂಡ್ ಸಮ್ಮರ್ ಟೈಮಲ್ಲಿ ಜಾಸ್ತಿ ಎ ಸಿ ಕಂಪ್ನೀಸ್ ಪ್ರಾಫಿಟಬಲ್ ಇರ್ತವೆ. ಸಮ್ಮರ್ ಟೈಮಲ್ಲಿ ನಿಮಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಕಂಪನೀಸ್ ಮೇಲೆ ಪ್ರಾಫಿಟ್ ಕಾಣಿಸುತ್ತೆ. ಸೊ ಈ ಥರ ಸ್ವಲ್ಪ ಸೆಕ್ಟರ್ ರೊಟೇಷನಲ್ ಕೂಡ ಇರುತ್ತೆ, ಬಿಕಾಸ್ ರಿಲಯನ್ಸ್ ಇಸ್ ಕ್ವೈಟ್ ಡೈವರ್ಸಿಫೈಡ್. ಅದಕ್ಕೋಸ್ಕರ ನೆಕ್ಸ್ಟ್ ಬರುತ್ತೆ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ನೀವು ನೋಡಬೇಕಾಗುತ್ತೆ ಟೋಟಲ್ ಆಸೆಟ್ಸ್, ಲಯಬಿಲಿಟೀಸ್ ಇದೆಲ್ಲ. ಓಕೆ, ನೆಕ್ಸ್ಟ್ ನೀವು ನೋಡ್ಬೋದು ಶೇರ್ ಹೋಲ್ಡರ್ಸ್. ಪ್ರಮೋಟರ್ಸ್ ಹತ್ರ ಎಷ್ಟಿದೆ, ಎಫ್ ಐ ಎಷ್ಟಿದೆ, ಡಿ ಐ ಹತ್ರ ಎಷ್ಟಿದೆ, ಗೌರ್ಮೆಂಟ್ ಹತ್ರ ಎಷ್ಟಿದೆ, ಪಬ್ಲಿಕ್ ಇಲ್ಲ ನಾರ್ಮಲ್ ನಮ್ಮಂಥ ರೀಟೇಲರ್ಸ್ ಹತ್ರ ಎಷ್ಟಿದೆ, ಅದರ್ಸ್ ಬಾಕಿ ಇರ್ತಾರೆ. ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಇರುತ್ತೆ ನೋಡಿ, ಎಷ್ಟು ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. 47,14,960 ಶೇರ್ ಹೋಲ್ಡರ್ಸ್ ಇದ್ದಾರೆ ಕಂಪ್ನೀಲಿ. ಓಕೆ, ಡಿವಿಡೆಂಡ್ ಬಗ್ಗೆ ಮಾತಾಡಿದ್ರೆ ಡಿವಿಡೆಂಡ್ ಹಿಸ್ಟ್ರಿ ನೋಡ್ಬೋದು. ಡಿವಿಡೆಂಡ್ ಯಾವಾಗ ಕಂಪ್ನಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಿಮಗೆ ಬರುತ್ತೆ. ರೈಟ್, 2025ನಲ್ಲಿ ನಮಗೆ ಡಿವಿಡೆಂಡ್ ಕೊಟ್ಟಿಲ್ಲ, ಸೊ ಇಲ್ಲಿ ನಮಗಿನ್ನ ಬಂದಿಲ್ಲ. ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂದರೆ ಏನು, ಬೋನಸ್ ಯಾವಾಗ ಕೊಟ್ಟರು, ರೈಟ್ಸ್ ಯಾವಾಗ ಇಶ್ಯೂ ಮಾಡಿದ್ರು, ಡಿವಿಡೆಂಡ್ ಯಾವಾಗ ಕೊಟ್ಟರು, ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್, ಇದೆಲ್ಲ. ಓಕೆನಾ. ಸೊ ಇದು 1:1 ಬೋನಸ್ಗೂ ಕೂಡ ಇದು 2017ನಲ್ಲಿ ಬಂದಿದ್ದಲ್ಲ. ಸೊ ಈ ಥರ ನೋಡಿ ಲೇಟೆಸ್ಟ್ ಬರುತ್ತೆ. ಅಕ್ಟೋಬರ್ನಲ್ಲಿ ನಾನು ಕೂಡ ಹೋಲ್ಡ್ ಮಾಡಿದ್ದೆ ಈ ಸ್ಟಾಕ್ನ, ಬಟ್ ನಾವು ಐ ಡೋಂಟ್ ಹೋಲ್ಡ್ ಎನಿ ಸ್ಟಾಕ್ಸ್. ಓಕೆ, ಅಕ್ಟೋಬರಲ್ಲಿ ಹೋಲ್ಡ್ ಮಾಡಿದೆ. 1:1 ರೇಷಿಯೋ ಇದಿತ್ತು. ಓಕೆ, ಸೊ ಬೋನಸ್ ಇಲ್ಲಿ ಪ್ರೊವೈಡ್ ಆಗಿದೆ. ಓಕೆ, ದಟ್ ಈಸ್ ಒನ್ ಥಿಂಗ್. ಅನೌನ್ಸ್ಮೆಂಟ್, ಹೊಸ ಅನೌನ್ಸ್ಮೆಂಟ್ ಏನಾಗಿದೆ ಅದು ನಿಮ್ಗೆ ಇಲ್ಲಿ ಬರುತ್ತೆ. ಓಕೆ, ಹೊಸ ಅನೌನ್ಸ್ಮೆಂಟ್, ವೆರಿ ನ್ಯೂ ಅನೌನ್ಸ್ಮೆಂಟ್ ನಿಮ್ಗೆ ಇಲ್ಲಿ ಬರುತ್ತೆ. ಫೈಲಿಂಗ್ಸ್ ಬಗ್ಗೆ ನಿಮ್ಗೆ ನೋಡೋಕೆ ಹೋದರೆ ಇಲ್ಲಿ ಯು ಗೆಟ್ ಎವ್ರಿಥಿಂಗ್, ಎಲ್ಲ ಏನೇನು ಫೈಲ್ ಮಾಡಿದ್ರು, ಏನೇನಾಗಿದೆ, ಯಾವಾಗ ಪ್ರೆಸೆಂಟೇಷನ್ ರಿಸಲ್ಟ್ಸ್ ಯಾವಾಗ ಮಾಡಿದ್ದಾರೆ ಅಂತ. ಸೊ ಫೈನಾನ್ಷಿಯಲ್ ರಿಸಲ್ಟ್ಸ್ ಬರುತ್ತೆ. ಫೈನಾನ್ಷಿಯಲ್ ರಿಸಲ್ಟ್ಸ್ ಅಂದರೆ ಏನು, ಟೋಟಲ್ ಕಂಪ್ನಿ ಯಾವಾಗ ಏನು ಮಾಡಿದ್ರು ಎಲ್ಲ ನಿಮಗೆ ಡೀಟೇಲ್ಸ್ ಯಾವಾಗ ಕೊಟ್ಟಿದೆ ಅದು ಇಲ್ಲಿ ನಿಮಗೆ ಟ್ರಾನ್ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಇನ್ವೆಸ್ಟರ್ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಫೈನಾನ್ಷಿಯಲ್ ರಿಸಲ್ಟ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೈನಾನ್ಷಿಯಲ್ ರಿಸಲ್ಟ್ಸ್ ಇಲ್ಲಿ ರಿಲಯನ್ಸ್ ಅವರಿಂದಾನೇ ಇಲ್ಲಿ ನಿಮಗೆ ಫೈಲ್ ಓಪನ್ ಆಗೋಗುತ್ತೆ. ಸೊ ಇದನ್ನು ಕೂಡ ನೀವು ನೋಡ್ಬೋದು. ಬಾಕಿ ನಿಮಗೆ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಮೇಲೆ ಕ್ಲಿಕ್ ಮಾಡ್ತೀರ ಅಂದರೆ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಬರುತ್ತೆ ನಿಮ್ಮ ಮುಂದೆ. ಸೊ ಇನ್ವೆಸ್ಟರ್ ಪ್ರೆಸೆಂಟೇಷನ್ನ ನೀವು ಓಪನ್ ಕೂಡ ಮಾಡ್ಬೋದು, ದ್ಯಾಟ್ ಆಲ್ಸೋ ಇಸ್ ಫೈನ್. ಓಕೆ, ಸೊ ಈ ಥರ ನೀವು ಯೂಸ್ ಮಾಡ್ಕೊಬೋದು ಈ ಥರ ಪ್ಲ್ಯಾಟ್ಫಾರ್ಮ್ನ. ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಬಂದರೆ ನಾವಿಲ್ಲಿ ಟೆಕ್ನಿಕಲ್ಸ್ ಬಗ್ಗೆ ಆಯ್ತಾ. ನಾವು ಟೆಕ್ನಿಕಲ್ಸ್ ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ, ರೈಟ್. ಎಷ್ಟೊಂದು ಜನ RSI ನೋಡಿ ಟ್ರೇಡ್ ಮಾಡ್ತಾರೆ, ಎಷ್ಟೊಂದು ಜನ ಕ್ಯಾಂಡಲ್ಸ್ ನೋಡಿ ಟ್ರೇಡ್ ಮಾಡ್ತಾರೆ. ಸೊ ಟೆಕ್ನಿಕಲಿ ನಮಗೆ ಏನು ಹೇಳುತ್ತೆ ಮಾರ್ಕೆಟ್ ಅದನ್ನು ನಿಮ್ಗೆ ಹೇಳುತ್ತೆ. ಒಬ್ಬೊಬ್ಬರು ಇನ್ವೆಸ್ಟ್ ಮಾಡೋಕ್ಕೆ ಟೈಮ್ ಇರೋಲ್ಲ. ಸೊ RSI ಏನು ಹೇಳುತ್ತೆ, ನ್ಯೂಟ್ರಲ್ ಅಂತ ಹೇಳ್ತಿದೆ. ATR ಏನು ಹೇಳ್ತಿದೆ, ಲೆಸ್ ವಾಲಿಟೈಲ್ ಅಂತ ಹೇಳ್ತಿದೆ. ಮತ್ತು ಇದ್ಯಾವುದೋ ಒಂದು ಇಂಡಿಕೇಟರ್ ಇದು ಕೂಡ ನ್ಯೂಟ್ರಲ್. ಓಕೆ, ಇದು ಕೂಡ ಓವರ್ ಸೋಲ್ಡ್ ಹೇಳಿದೆ. MACD ಬೇರಿಶ್ ಹೇಳ್ತಿದೆ. ಸೊ ಈ ಥರ ನಿಮಗೆ ನೋಡ್ಕೊಬೋದು. ಬುಲ್ಲಿಶ್ ಹೇಳಿದೆ, ಒಂದು ಇಂಡಿಕೇಟರ್ ಅಷ್ಟೇ ಬುಲ್ಲಿಶ್ ಕೊಡ್ತಿದೆ, ಇದೊಂದು ನ್ಯೂಟ್ರಲ್, ಮೂರಿದೆ, ಬೇರಿಶ್ ಮೂರಿದೆ. ಸೊ ಇದ್ರ ಪ್ರಕಾರ ನೀವು ಡಿಸೈಡ್ ಮಾಡ್ಕೊಬೋದು ಯಾವ ರೀತಿ ನಾವು ಬೈ ಆ್ಯಂಡ್ ಸೆಲ್ ಮಾಡ್ಕೊಂಡು. ನೀವು ಡೈರೆಕ್ಟ್ ಇಲ್ಲೇ ಹೋಗ್ಬಿಟ್ಟು ಈ ಕಡೆನೇ ಬೈ ಸೆಲ್ ಹೊಡಿಬೋದು. ನೀವು ಬೈ ಹೊಟ್ರೆ ನಿಮ್ಗೆ ಇಲ್ಲೇ ಯು ಕ್ಯಾನ್ ಗೋ ಟ್ರೇಡಿಂಗ್ ಬೋದು, ಇನ್ವೆಸ್ಟಿಂಗ್ ಅಂತ ಮಾಡಿ ಟ್ರೇಡಿಂಗ್ ಮಾಡೋಂಗಿದೆ. ಟ್ರೇಡಿಂಗ್ ಮಾಡಿ MTF ಅಂದರೆ MTF ಮಾಡಿ. MTF ಬಗ್ಗೆ ಕೂಡ ಒಂದು ವೀಡಿಯೋ ನಾನು ತರ್ತೀನಿ ವೆರಿ ಸೂನ್. ಓಕೆ, ಸೊ ಸ್ಕ್ಯಾನೆಕ್ಸ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ದಿಸ್ ಇಸ್ ದ ಇನ್ಫಾರ್ಮೇಷನ್. ಓಕೆ, ಸೊ ಈ ಥರ ಚೆನ್ನಾಗಿದೆ ಇದು ಪ್ಲ್ಯಾಟ್ಫಾರ್ಮ್. ನಾನು ಕೂಡ ಯೂಸ್ ಮಾಡ್ತೀನಿ ಸ್ಟಾಕ್ಸ್ನ ಅನಲೈಸ್ ಮಾಡೋಕ್ಕೆ. ನಿಫ್ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ನಿಫ್ಟಿ ಬಗ್ಗೆ ಕೂಡ ನೀವು ಅನಲೈಸ್ ಮಾಡ್ಬೋದು. ಯಾವ ಕಂಪ್ನಿ ಬರುತ್ತೆ ನಿಫ್ಟಿನಲ್ಲಿ, ಹೇಗಿದೆ ಕಂಪ್ನಿ, ವಾಲ್ಯೂಮ್ಸ್ ಹೆಂಗಿದೆ, ಪಿ ರೇಷಿಯೋ ಹೆಂಗಿದೆ, ಎಲ್ಲ ಒಂದೇ ಸತಿ ನೀವು ಇಲ್ಲಿ ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ಲ್ಯಾಟ್ಫಾರ್ಮ್ ಇದು. ಇಲ್ಲಿ ಸ್ಕ್ರೀನರ್, ಫಂಡಮೆಂಟಲ್, ಟೆಕ್ನಿಕಲ್ಸು, ಆಮೇಲೆ ಇಂಟ್ರಾಡೇ ಸ್ಕ್ರೀನರ್ಸ್ ಕೂಡ ಬರುತ್ತೆ. ಇಂಟ್ರಾಡೇ ಸ್ಕ್ರೀನರ್ಸ್ ಪ್ರಕಾರ ಯಾವ ಸ್ಟಾಕ್ಸ್ ಮೇಲೆ ಯಾವ ಸ್ಟಾಕ್ ಕೆಳಗಡೆ ಎಲ್ಲ ಸೀಕ್ರೆಟ್ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಸೊ ನಾವು ಹೇಳೋದೇ ಬೇಡ, ಎಲ್ಲ ಇದೇ ಮಾಡುತ್ತೆ. ಸೊ ನೈಸ್ ನೋ. ಸೊ ಈ ಥರ ಕೂಡ ನೀವು ಯೂಸ್ ಮಾಡ್ಕೊಬೋದು. ಪ್ರೈಸ್ ಆ್ಯಂಡ್ ವಾಲ್ಯೂಮ್ಸ್ ಸ್ಕ್ರೀನರ್, ಇದು ಕೂಡ ನೀವು ಯು ಕ್ಯಾನ್ ಯೂಸ್ ಎವ್ರಿಥಿಂಗ್. ತುಂಬ ಚೆನ್ನಾಗಿದೆ ಇದು. ಓಕೆ, ಇಂಟ್ರಾಡೇ ರೈಸ್ ಆ್ಯಂಡ್ ಫಾಲ್ ಇದ್ಯಾವುದೋ ಒಂದು ಸ್ಟಾರ್ಟ್ ನೋಡಿ, ಎಲ್ಲ ಸ್ಟಾಕ್ಸು ಬಂದ್ಬಿಡು ಬಡ. ನಾವು ಇಲ್ಲಿ ಸ್ವಲ್ಪ ನೀವು ತಲೆ ಓಡಿಸ್ಬಿಟ್ಟು ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಇದೆಲ್ಲ ನೀವು ಸ್ವಲ್ಪ ತಲೆ ಓಡಿಸ್ಕೊಂಡು ಯು ಕ್ಯಾನ್ ಡೂ. ಓಕೆನಾ. ನಾವು ಇಲ್ಲಿ ನೀವು ಸ್ಕ್ರೀನರ್ ಪ್ರಕಾರ ನೋಡ್ಕೊಳ್ಳಿ. ಇಲ್ಲಿ ಯಾವ ಕ್ಯಾಂಡಲ್ ಬಂದರೆ ನಿಮ್ಗೆ ಇಷ್ಟ. ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಅನ್ಕೊಂತಾರೆ ಸರ್ 3 ವೈಟ್ ಶೋಲ್ಡರ್ಸ್ ಕ್ಯಾಂಡಲ್ಸ್ ಬಂದುಬಿಟ್ರೆ ನಮಗೆ ಅವಾಗ ಫುಲ್ ಬುಲ್ಲಿಶ್ ಆಗೋಗುತ್ತೆ. ಸೊ ನಾನು ಅಂಥ ಸ್ಟಾಕ್ಸ್ನೇ ಹುಡುಕ್ತೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಸೀದಾ ಇಲ್ಲಿ ಕ್ಲಿಕ್ ಮಾಡಿ, ಎಲ್ಲೆಲ್ಲಿ 3 ವೈಟ್ ಸೋಲ್ಜರ್ಸ್ ಬಂದಿತ್ತು ಅಲ್ಲಿ ನಿಮ್ಗೆ ಲಿಸ್ಟ್ ಬರುತ್ತೆ. ಬಟ್ ಸದ್ಯಕ್ಕೆ ಯಾವುದೂ ಇಲ್ಲ, ಸೊ ಅದಕ್ಕೆ ಇಲ್ಲೇನೂ ಬಂದಿಲ್ಲ. ಓಕೆ, 3 ಬ್ಲ್ಯಾಕ್ ಕ್ರೋಸ್ ಮೇಲೆ ಕ್ಲಿಕ್ ಮಾಡೋಣ. ಯಾವ ಸ್ಟಾಕ್ಸ್ ಇದೆ ನೋಡಿ, ಎಷ್ಟೊಂದು ಸ್ಟಾಕ್ಸ್ ಇದೆ. 3 ಬ್ಲ್ಯಾಕ್ ಕ್ರೋಸ್ ತಗೋ, ಏನು ಮಾಡ್ತಿರೋ ಮಾಡಿ, ರೈಟ್. ಸೊ ಈ ಥರ ಬೇರಿಷನ್ಗಳು ಈ ಥರ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಡೋಜಿ ಇದ್ದಿದ್ದರೆ ನಾನು ಡೋಜಿ ಕೂಡ ಕ್ಲಿಕ್ ಮಾಡ್ತಿದ್ದೆ, ಬಟ್ ಬಿಕಾಸ್ ಅವರ್ ಚಾನಲ್ ನೇಮ್ ಇಸ್ ಡೋಜಿ, ನಾವು ಇಲ್ಲ ಅಲ್ಲಿ ಸದ್ಯಕ್ಕೆ ಏನು ಮಾಡೋದು, ಇಟ್ಸ್ ಫೈನ್. ಸೊ ಈ ಥರ ಅಂಡರ್ ವ್ಯಾಲ್ಯೂಡ್ ನಿಯರ್ ಹೈ, ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಇದೆ, ಅದು ಹೈಯೆಸ್ಟ್ ಪೊಟೆನ್ಷಿಯಲ್ ಇದೆಯಲ್ಲ ಅಂಥ ಸ್ಟಾಕ್ಸ್ ಕೊಡು ಅಂತ ಇಲ್ಲಿ ನೀವು ಕ್ಲಿಕ್ ಮಾಡ್ಬೋದು. ನೀವು ನಾರ್ಮಲ್ ಆಗಿ ನೀವು ಕ್ಲಿಕ್ ಮಾಡ್ಬೋದು. ವೆರಿ ನೈಸ್, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಇದು. ಯು ಕ್ಯಾನ್ ಯೂಸ್ ದಿಸ್ ಹೌ ಯು ವಾಂಟ್. ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ನಮಗೆ ಚೆನ್ನಾಗಿ ಇಲ್ಲಿ ಕಾಣಿಸ್ತಿದೆ. ಓಕೆನಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಕ್ಯಾನೆಕ್ಸ್ ಗೈಸ್. ಓಕೆ, ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ವೀಡಿಯೋನ ಲೈಕ್ ಮಾಡಿ. ಓಕೆ, ಆ್ಯಂಡ್ ಯು ಕ್ಯಾನ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್. ನೋಡಿ ಎಷ್ಟೋ ಒಂದು ಈಕೋ ಸಿಸ್ಟಮ್ ಇದೆ. ದನ್ನಲ್ಲಿ ಮ್ಯೂಚುವಲ್ ಫಂಡ್ಸ್ ಒಂದು ದನ್ ಕೂಡ ಲಾಂಚ್ ಆಗಿದೆ. ನನ್ನ HQ APIs ಕೂಡ ಬಂದಿದೆ. ಇದರ ಬಗ್ಗೆ ಎಲ್ಲ ನಾನು ವೀಡಿಯೋ ತರ್ತೀನಿ.
ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನಾಳೆ ಬರುತ್ತೆ ನಮ್ಮ ಪ್ರೈಸ್ ಆ್ಯಕ್ಷನ್ ಕೋರ್ಸ್ದು ವಿಡಿಯೋ. ನೆಕ್ಸ್ಟ್ ವಿಡಿಯೋ ಬರುತ್ತೆ. ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಕಾರ್ಡಿಂಗ್ ಟು ದ ಪ್ರೈಸ್ ಆ್ಯಕ್ಷನ್. ಸೊ ಸಿ ಆಲ್ ಇನ್ ದ ನೆಕ್ಸ್ಟ್ ಒನ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.